ವೆಲ್ಕಮ್ ಟು ಮೈ ಚಾನಲ್. ಯಜಮಾನ ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ರಾಮಾಚಾರಿ ಮನೇಲಿರ್ತಾರೆ. ಅದೇ ಸಮಯಕ್ಕೆ ರುಕ್ಕು ಫೋನ್ ಮಾಡ್ತಾರೆ. ಆಗ ಜಾನ್ಕಮ್ಮಗೆ ಗೊತ್ತಾಗುತ್ತೆ ಯಾರ್ದಪ್ಪ ಫೋನು ಅಂತ ಜಾನ್ಕಮ್ಮ ಕೇಳ್ತಾರೆ. ರುಕ್ಮಿಣಿದಮ್ಮ ಅಂತ ರಾಮಾಚಾರಿ ಹೇಳ್ತಾರೆ. ಮಾತಾಡು, ನೋಡ್ತಾ ಇದೆಯಲ್ಲ ಸುಮಾಪ ಅದೆಷ್ಟು ಬೇಜಾರಾಗಿದ್ದಾಳೋ ಏನೋ ಅಂತ ಇಲ್ಲಿ ಜಾನ್ಕಮ್ಮ ಹೇಳ್ತಾರೆ. ಸರಿಯಮ್ಮ ಆಯ್ತು ಅಂತ ಹೇಳಿ ಹಲೋ ಅಂತಾರೆ ರಾಮಾಚಾರಿ. ನಾನು ನೆನ್ಪಿದಿನ ಕಿಟ್ಟಿ ನಿಂಗೆ ಅಂತ ರುಕ್ಕು ಕೇಳ್ತಾರೆ. ನಿನ್ನ ಹೇಗೆ ಮರೆಯಕ್ಕಾಗುತ್ತೆ? ಸಾವು ಬರ್ಬೇಕಾದ್ರೂ ನನ್ ಪಕ್ಕನೇ ಇರ್ತೀಯಲ್ಲ ರುಕ್ಕು ಅಂತ ರಾಮಾಚಾರಿ ಹೇಳ್ತಾರೆ. ಇಂಥ ಮಾತುಗಳಿಗೆ ಮಾತ್ರ ಪ್ರೀತಿನ ನಿನ್ನ ನೋಡಿ ಎಷ್ಟ್ ದಿನ ಆಯ್ತು, ನಿನ್ ಜೊತೆ ಮಾತಾಡಿ ಎಷ್ಟ್ ದಿನ ಆಯ್ತು, ಹೋಗ್ಲಿ ನಿನ್ನೆ ಯಾವ ದಿನ ಅಂತನಾದ್ರೂ ಗೊತ್ತಿತ್ತ ಅಂತ ರುಕ್ಕು ಹೇಳ್ತಾರೆ. ನಮ್ ವೆಡ್ಡಿಂಗ್ ಆನಿವರ್ಸರಿ ಅಂತ ರಾಮಾಚಾರಿ ಹೇಳ್ತಾರೆ. ಕಾಲ್ ಆದ್ರೂ ಮಾಡಿದ್ಯಾ ಮತ್ತೆ ಅಂತ ರುಕ್ಕು ಹೇಳ್ತಾರೆ. ಅಲ್ಲ ಅದು ಅಂತ ರಾಮಾಚಾರಿ ಹೇಳ್ತಾರೆ. ಏನದು ಮತ್ತೆ ಅತ್ತೆ ಹತ್ರ ಏನ್ ಹೇಳಿದ್ಯಾ? ನನ್ನ ನೋಡ ಹೋಗ್ತೀನಿ ಅಂತ ಹೇಳ್ದಲ್ವಾ, ಮನೆಯಿಂದ ಬಂದೆ ಮತ್ ಯಾಕೆ ನನ್ನ ಹತ್ರ ಬರ್ಲಿಲ್ಲ ಅಂತ ರುಕ್ಕು ಕೇಳ್ತಾರೆ. ಸಾರಿ ರುಕ್ಕು, ಅಲ್ಲಿಗೆ ಬಂದಿ ಮನೇಲಿ ಸುಳ್ಳು ಹೇಳಿದ್ದೆ, ಅಲ್ಲಿಗೆ ಬರ್ಬಾರ್ದು ಅಂತ ಆತರ ಏನು ಇರ್ಲಿಲ್ಲ ರುಕ್ಕು, ಮನ್ಸು ಸರಿ ಇರ್ಲಿಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಯಾಕೆ ಏನಾಯ್ತು ಅಂತ ರುಕ್ಕು ಕೇಳ್ತಾರೆ. ಮನೇಲಿ ಸಾವಾಗಿತ್ತಲ್ಲ, ಅದಕ್ಕೋಸ್ಕರ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಬಾರ್ದು ಅಂತ ಅನ್ಕೊಂಡ. ನೀನು ಡೀಟೇಲ್ ಆಗಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ರಾಮಾಚಾರಿ ಕಾಲ್ ನ ಕಟ್ ಮಾಡ್ತಾರೆ. ಹೇಳಿ ಇಲ್ಲಿ ರಾಮಾಚಾರಿ ಕಾಲ್ ಕಟ್ ಮಾಡ್ತಾರೆ. ಆದ್ರೆ ಜಾನ್ಕಮ್ಮಗೆ ರಾಮಾಚಾರಿ ಕಾಲ್ ನ ಕಟ್ ಮಾಡಿದಾರೆ ಅಂತ ಗೊತ್ತಿರ್ಲಿಲ್ಲ. ಹಾಗೆ ಇನ್ನು ಮಾತಾಡ್ತಿದಾರೆ ಅಂತ ಜಾನ್ಕಮ್ಮ ಅನ್ಕೋತಾರೆ. ಅಲ್ಲ ನನ್ ಮಾತ್ ಕೇಳು ರುಕ್ಕು, ಏನು ನಾನು ಮನೆಗ್ ಬರ್ಬೇಕಾ? ಬರ್ತೀನಿ ಬಿಡು. ಏನು ಚಾರು ಹೊತ್ತೇನು ಮನೆ ಕರ್ಕೊಂಡ್ ಬರ್ಬೇಕು, ಹೇಳ್ ನೋಡ್ತೀನಿ ಅವ್ರು ಬರ್ತಾರೆ ಅಂತ ಹೇಳಿದ್ರೆ ನಾನು ಕರ್ಕೊಂಡ್ ಬರ್ತೀನಿ. ಸರಿ ಸರಿ ನಾನೇ ಹೇಳ್ತೀನಿ, ಆಯ್ತು ಕರ್ಕೊಂಡ್ ಬರ್ತೀನಿ. ಅವ್ರಿಗೆ ಇಷ್ಟವಾಗಿರೋ ಅಡ್ಗೆ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ಯಾ? ಸರಿ ಆಯ್ತು ಕರ್ಕೊಂಡ್ ಬರ್ತೀನಿ ಅಂತ ರಾಮಾಚಾರಿ ಹೇಳಿ ಕಾಲ್ ಕಟ್ ಮಾಡತಾರ ನಾಟಕ ಮಾಡ್ತಾರೆ. ಏನಂತಪ್ಪ ಅಂತ ಜಾನ್ಕಮ್ಮ ಕೇಳಿ ಹೋಗ್ತಾ ಚಾರು ಹೊತ್ತಿಗೆನೂ ಕರ್ಕೊಂಡ್ ಹೋಗ್ಬೇಕಂತೆ. ಅವ್ರಿಗೆ ಇಷ್ಟವಾಗಿರೋ ಅಡ್ಗೆ ಮಾಡಿ ತಿನ್ಸೋದಿಕ್ಕೆ ಕಾಯ್ತಾ ಇದ್ದಾಳಂತ ಅಂತ ರಾಮಾಚಾರಿ ಹೇಳ್ತಾರೆ. ಹೋಗ್ಬಪ್ಪ, ನಮ್ ಚಾರುಗೂ ಬೇಜಾರ್ ಕಳಿಯುತ್ತೆ, ರುಕ್ಕುಗೂ ಸಂತೋಷ ಆಗುತ್ತೆ ಅಂತ ಜಾನ್ಕಮ್ಮ ಹೇಳ್ತಾರೆ. ಚಾರು ಹೋಗ್ಬಮ್ಮ ಅಂತ ಹೇಳಿ ಜಾನ್ಕಮ್ಮ ಹೋಗ್ತಾರೆ. ಐಡಿಯಾನೇ ಮಾಡಿದ್ಯಾ ರಾಮಾಚಾರಿ ಮನೆಯಿಂದ ಹೋಗೋದಿಕ್ಕೆ ಅಂತ ಚಾರು ಹೇಳ್ತೀರಿ. ಇನ್ನೇನ್ ಮಾಡ್ಲಿ ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ. ನಾನು ಅವ್ಳಿಗೆ ಹಿಂಸೆ ಕೊಡಕ್ ರೆಡಿ ಅಂತ ಮುರಾರಿ ಮನ್ಸಲ್ಲಿ ಅನ್ಕೋತಾರೆ. ಆ ಕಡೆ ಪಲ್ಲವಿಗೆ ರುಕ್ಕು ಕಾಲ್ ಮಾಡಿರ್ತಾರೆ. ಹೇಳ್ರುಕು ಏನಾದ್ರು ವಿಚಾರ ಗೊತ್ತಾಯ್ತಾ ಅಂತ ಪಲ್ಲವಿ ಕೇಳ್ತಾರೆ. ಏನಾಗ್ತಿದೆ ಅಂತ ಒಂದು ಗೊತ್ತಿಲ್ಲ ಪಲ್ಲವಿ, ನಾನಂತೂ ಫ್ಯೂಸ್ ಅಲ್ಲಿ ಇದೀನಿ ಅಂತ ರುಕ್ಕು ಹೇಳ್ತಾರೆ. ಯಾಕೆ ಅಂತದೇನಾಯ್ತು ಅಂತ ಪಲ್ಲವಿ ಪ್ರಶ್ನೆ ಮಾಡ್ತಾರೆ. ನಾನು ನನ್ ಗಂಡಗೆ ಕಾಲ್ ಮಾಡಿದ್ದೆ, ನೆನ್ನೆ ಮನೆಗ್ ಬರಕ್ಕಾಗಲ್ಲ ಅಂತ ಹೇಳಿ ನನ್ನ ಹತ್ರ ಸಾರಿ ಕೇಳಿದ್. ನೀನ್ ನೋಡಿದ್ರೆ ಅವ್ರಿಬ್ರು ನಿಮ್ ಮನೆಗ್ ಬಂದಿದ್ರು ಅಂತ ಹೇಳಿ. ನಿಜವಾಗ್ಲೂ ನಿಮ್ ಮನೆಗ್ ಬಂದಿದ್ದು ಇವ್ರಿಬ್ರೇನಾ ಅಂತ ರುಕ್ಕು ಹೇಳ್ತಿದ್ರೆ 100% ಅವ್ರ ಕಡೆ ನನ್ ಗೊತ್ತಿಲ್ವಾ? ಈಗ ತಾನೇ ಆ ಚಾನ್ಸಿ ನಮ್ಮನೆಯವ್ರ ಹತ್ರ ಸೀಮಂತ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ನಿನ್ನ ಹತ್ರ ಹೇಳ್ದಂಗೆ ಆಚಾರುಗೆ ಸೀಮಂತ ಶಾಸ್ತ್ರ ಮಾಡ್ತಿರೋದು ನಿಜ ತಾನೆ ಅಂತ ಪಲ್ಲವಿ ಹೇಳ್ತಾರೆ. ಪಲ್ಲವಿ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಕಣೆ, ನೀನ್ ಹೇಳ್ತಿರೋದೆಲ್ಲ ನಿಜನ, ನನ್ ಕೈಲಿ ನಂಬಕೆ ಆಗ್ತಿಲ್ಲ ಅಂತ ರುಕ್ಕು ಹೇಳ್ತಾರೆ. ಅಂದ್ರೆ ಅದ್ರ ಅರ್ಥ ನಿನ್ಗೆ ನಿನ್ ಗಂಡನ್ ಮೇಲೆ ಜಾಸ್ತಿ ನಂಬಿಕೆ ಅಂತ ಅರ್ಥ ಆಯ್ತು ಬಿಡು. ನಿನ್ ನಂಬಿಕೆ ಸುಳ್ಳು ಅಂತ ಹೇಳ್ಬೇಕು ಅಂದ್ರೆ ಅವ್ರು ಇಲ್ಲಿಂದ ಸೀಮಂತಕ್ಕೆ ಹೊರಡ್ತಾರಲ್ಲ ಆವಾಗ ಹೇಳ್ತೀನಿ ಬಿಡು. ಅವಾಗ ನೀನೇ ಖುದ್ದ ಕಾಲ್ ಮಾಡಿ ನೀನ್ ಹೇಳಿದೆ ಸರಿ ಅಂತ ಹೇಳ್ತೀಯ ಅಂತ ಹೇಳಿ ಪಲ್ಲವಿ ಕಾಲ್ ಕಟ್ ಮಾಡ್ತಿದೆ. ಆ ಕಡೆ ರುಕ್ಕುಗಂತೂ ತುಂಬಾ ಟೆನ್ಷನ್ ಆಗ್ತಿರುತ್ತೆ. ಹಾಗೆ ಇಲ್ಲಿ ಪಲ್ಲವಿ ಅಣ್ಣ ಅಣ್ಣ ಅಂತ ಹೇಳಿ ಬರ್ತಾರೆ. ಮಂಜುಳಾ ಯಾಕೆ ಆತರ ಕಿರ್ಸ್ತಾ ಇದೆಯಾ ಅಂತ ಹೊರಗಡೆ ಬರ್ತಾರೆ. ಅವನು ಮನೇಲಿಲ್ಲ ಕಣೆ ಅಂತ ಮಂಜುಳಾ ಹೇಳ್ತಾರೆ. ಹೌದಾ, ಎಲ್ಲಿಗೆ ಹೋಗಿದ್ದಾನೆ ಅಂತ ಪಲ್ಲವಿ ಕೇಳ್ತಾರೆ. ನನ್ಗೇನೋ ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಆ ತರುಣ ಜೊತೆ ಹೋದ ಅಂತ ಮಂಜುಳಾ ಹೇಳ್ತಾರೆ. ಆ ಜಾನ್ಸಿ ಅಂತ ಪಲ್ಲವಿ ಹೇಳ್ತಾರೆ. ಅದೇ ಕಣೆ ಅವ್ರ ಫ್ರೆಂಡ್ ಗೆ ಸೀಮಂತ ಇದೆಯಲ್ಲ, ಮುಗಿಸ್ಕೊಂಡ್ ಬರ್ತೀನಿ, ಮನೆಗ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಹೋದ್ಲು ಅಂತ ಮಂಜುಳಾ ಹೇಳ್ತಾರೆ. ಅಂದ್ರೆ ಇವ್ರಿಬ್ರು ಮನೇಲಿ ಸುಳ್ಳು ಹೇಳೋಗಿದಾರ, ಇವ್ರು ಎಲ್ಲೋಗಿರ್ತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಅಂತ ಪಲ್ಲವಿ ಮನ್ಸಲ್ಲಿ ಅನ್ಕೋತಿದ್ರೆ ಮಂಜುಳಾ ಅಲ್ಲಿಂದ ಹೋಗ್ತಾರೆ. ಹಾಗೆ ಇಲ್ಲಿ ಹಾಗೂ ಚಾನ್ಸಿ ತರುಣ ಟೆನ್ಷನ್ ಮಾಡ್ಕೊಂಡು ಸೀಮಂತಕ್ಕೆ ಎಲ್ಲ ರೆಡಿ ಮಾಡ್ಕೊತಿರ್ತಾರೆ. ಅದೇ ಸಮಯಕ್ಕೆ ಮುರಾರಿ ಬರ್ತಾರೆ. ಮುರಾರಿ ನೋಡಿ ಎಲ್ರು ಖುಷಿ ಪಡ್ತಾರೆ. ಸೀತೆ ಸೀಮಂತ ನಡೀತಿರ್ಬೇಕಾದ್ರೆ ಈ ಹನುಮಂತ ಬರ್ದೇ ಇರ್ತಾನ ಅಂತ ಮುರಾರಿ ಹೇಳ್ತಾರೆ. ಇವಾಗ ನೀವೇನೋ ಬಂದ್ರಿ, ಆದ್ರೆ ಚಾರು ಅವ್ರಿಗೆ ಅವ್ರ ಮನೆಯಿಂದ ಯಾರು ಮುತ್ತೈದೇರು ಬಂದಿಲ್ಲ ಅನ್ಸುತ್ತೆ ಅಲ್ವಾ ಅಂತ ರಾಘು ಮುರಾರಿನ ಕೇಳ್ತಾರೆ. ಅಂದ್ರೆ ನೀವ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ, ಚಾರು ಅವ್ರಿಗೆ ಬೇಜಾರಾಗದೇ ಇರೋ ತರ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ಅಲ್ವಾ ಅಂತ ಚಾನ್ಸಿ ಹೇಳ್ತಾರೆ. ಆ ಕಡೆ ರಾಮಾಚಾರಿ ಹಾಗೂ ಚಾರು ಬರ್ತಿರ್ತಾರೆ. ಇಲ್ಲಿ ರಾಮಾಚಾರಿ ಬೇಜಾರಾಗಿರ್ತಾರೆ. ಏನಾಯ್ತು ಅಂತ ಇಲ್ಲಿ ಚಾರು ಕೇಳ್ತಿರೆ. ಬೇಸರ ಆಗ್ತಿದೆ ಅಂತ ರಾಮಾಚಾರಿ ಹೇಳ್ತಾರೆ. ಯಾಕೆ ಅಂತ ಇಲ್ಲಿ ಚಾರು ಕೇಳ್ತಾರೆ. ಸಾರಿ ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ. ಸಾರಿ ಯಾಕೆ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಮುಂದಿನ ವಾರ ನಿಮ್ ಸೀಮಂತ ಮಾಡೋಣ ಅಂತ ನಾನೇ ಅಲ್ವಾ ಮೇಡಮ್ ಹೇಳಿದ್ದು. ಹೇಳಾದ್ಮೇಲೆ ಅಮ್ಮ ಮತ್ತೆ ಅಜ್ಜಿ ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಟಿದ್ರಲ್ವಾ ಅಂತ ರಾಮಾಚಾರಿ ಹೇಳ್ತಾರೆ. ಆ ಮಾತು ಇವಾಗ ಯಾಕೆ ಅಂತ ಚಾರು ಕೇಳ್ತಾರೆ. ನಿಮ್ ಸೀಮಂತನ ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅದ್ದೂರಿಯಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮ್ ಸೀಮಂತನ ಮಾಡ್ಬೇಕಾ ಬಿಡ್ವಾ ಅಂತ ಹೇಳಿ ಬೇಸರ ಮಾಡ್ಕೊಂಡಿದ್ರು ಮನೆಯವರೆಲ್ಲ. ಸೀಮಂತ ಅಂದ್ರೆ ಗಂಡ ಮಾಡೋದು ಒಂದಿಷ್ಟು ಶಾಸ್ತ್ರಗಳಿರುತ್ತೆ ಅಲ್ವಾ, ನಾನು ನಿಮ್ ಗಂಡ ಆಗಿದ್ರು ಬದುಕಿದ್ದು ಸತ್ತಂಗಿದ್ದೆ, ಅದಕ್ಕೆ ಸೀಮಂತ ಮಾಡೋದೇ ಬೇಡ ಅಂತ ಹೇಳಿ ನಾನೇ ಅಮ್ಮಂಗೆ ಹೇಳ್ಬಿಟ್ಟು ಶಾಸ್ತ್ರನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ಕೊಂಡೆ. ಈಗ ನಾನೇ ನೋಡಿದ್ರೆ ಅಲ್ಲಿ ನಡೀತಿರೋಂತ ನಿಮ್ ಸೀಮಂತ ಶಾಸ್ತ್ರಕ್ಕೆ ನಾನೇ ಗೆಸ್ಟ್ ಆಗಿ ಹೋಗ್ತೀನಿ ಅಂತ ಹೇಳಿ ರಾಮಾಚಾರಿ ಬೇಜಾರಾಗ್ತಾರೆ. ನನ್ಗೆ ನೀನೊಬ್ಬ ಇದ್ರೆ ಸಾಕು ರಾಮಾಚಾರಿ, ನನ್ಗೂ ನಿನ್ಗೂ ಮತ್ತೆ ನನ್ ಹೊಟ್ಟೆಲಿರೋ ಮಗುಗೂ ಏನೋ ಆಗದೆ ಇರ್ಲಿ ಅಷ್ಟೇ ಸಾಕು ಅಂತ ಚಾರು ಹೇಳಿ ರಾಮಾಚಾರಿ ಚಾರು ಹೋಗ್ತಾರೆ. ಹಾಗೆ ಇಲ್ಲಿ ಚಾನ್ಕಮ್ಮಗೆ ರುಕ್ಕು ಕಾಲ್ ಮಾಡ್ತಾರೆ. ರುಕ್ಕು ಹೇಗಿದ್ಯಮ್ಮ ಅಂತ ಚಾನ್ಕಮ್ಮ ಕೇಳ್ತಾರೆ. ನಾನು ಚೆನ್ನಾಗಿದ್ದೀನತ್ತೆ ಅಂತ ಹೇಳ್ತಾರೆ. ನಾನು ಕೃಷ್ಣ ಮತ್ತೆ ಚಾರು ಜೊತೆ ನಿಮ್ ಮನೆಗೆ ಬರ್ಬೇಕು ಅನ್ಕೊಂಡ, ಆದ್ರೆ ದೇವಸ್ಥಾನದಲ್ಲಿ ಒಂದ್ ಪೂಜೆ ಇದೆಯಮ್ಮ, ಅದಕ್ಕೋಸ್ಕರ ಬರಕಾಗಿಲ್ಲ ಅಂತ ಜಾನ್ಕಮ್ಮ ಹೇಳ್ತಿರೆ. ನೀವ್ ಮಾತ್ರ ಅಲ್ಲ, ಕೃಷ್ಣನು ಬಂದಿಲ್ಲ, ಈ ಕಡೆ ಚಾರುನು ಬಂದಿಲ್ಲ ಅಂತ ರುಕ್ಕು ಹೇಳ್ತಿರೆ. ಜಾನ್ಕಮ್ಮ ಅಂತೂ ಶಾಕ್ ಆಗ್ತಾರೆ. ಏನ್ ಹೇಳ್ತಿದ್ಯಾ ರುಕ್ಕು?
ಚಾರು ಮತ್ತೆ ಕೃಷ್ಣ ನಿಮ್ಮನೆಗೆ ಬರ್ತೀನಿ ಅಂತ ಹೊರಟ್ರಲ್ಲ ಅಂತ ಇಲ್ಲಿ ಜಾನ್ಕಮ್ಮ ಹೇಳ್ತಾರೆ. ಅಶೋರುಕು ಮೊದಲನೇ ಸರಿ ನಿಮ್ಮನೆಗೆ ಬರ್ತಿದಾರಲ್ಲ, ಏನಾದ್ರೂ ತಗೊಂಡ್ ಬರಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾಳ ಅನ್ಸುತ್ತೆ ಅಂತ ಜಾನ್ಕಮ್ಮ ಹೇಳ್ದಲ್ಲ. ಅತ್ತೆ ಇಷ್ಟೊತ್ತಾಯ್ತು ಅಂತ ರುಕ್ಕು ಹೇಳ್ತಿದೆ. ಬರ್ತಾಳೆ ಬಿಡು ರುಕ್ಕು, ಅದಕ್ಕೆ ಯಾಕೆ ಗಾಬರಿ ಆಗ್ತೀಯ ಅಂತ ಹೇಳಿ ಜಾನ್ಕಮ್ಮ ಕಾಲ್ ಕಟ್ ಮಾಡ್ತಾ ಆಗ್ಲೇ ಹೊರಟವರು ಇನ್ನು ಇಲ್ಲಿಗೆ ಬಂದಿಲ್ಲ ಅಂದ್ರೆ ಒಂದ್ ವೇಳೆ ಪಲ್ಲವಿ ಹೇಳಿದೆ ನಿಜಾನ ಅಂತ ಹೇಳಿ ರುಕ್ಕು ಯೋಚನೆ ಮಾಡ್ತಾರೆ. ಹಾಗೆ ಆ ಕಡೆ ಫಂಕ್ಷನ್ ಅಲ್ಲಿ ರಾಮಾಚಾರಿ ಹಾಗೆ ವೇಟ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಇಬ್ರು ಬರ್ತಾರೆ. ಹಾಗೆ ಇಲ್ಲಿ ಝಾನ್ಸಿ ಚಾರುಗೆ ಆರತಿ ಮಾಡ್ತಾರೆ. ಒಂದಿಷ್ಟು ಜನ ಹೆಂಗಸರು ಹಾಡನ್ನ ಹೇಳ್ತಿರ್ತಾರೆ. ಇದೆಲ್ಲ ಯಾಕೆ ಅಂತ ಚಾರು ಹೇಳ್ತಿದೆ. ಪ್ರೆಗ್ನೆಂಟ್ ಆದವರು ಜಾಸ್ತಿ ಮಾತಾಡ್ಬಾರ್ದು ಅಂತ ಝಾನ್ಸಿ ಹೇಳ್ತಾರೆ. ಇದನ್ನೆಲ್ಲ ನಿಮ್ಗೆ ಯಾರು ಹೇಳ್ಕೊಟ್ರು ಅಂತ ಚಾರು ಕೇಳ್ತಿದೆ. ನನ್ಗೆ ಗೊತ್ತು ಅಂತ ಝಾನ್ಸಿ ಹೇಳ್ತಾರೆ. ಬನ್ನಿ ಮೇಡಮ್ ಹೋಗೋಣ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಿದೆ. ಅಲ್ಲ, ನೀವು ನಿಮ್ ಹೆಂಡತಿನ ಎತ್ಕೊಂಡು ಹೋಗ್ಬೇಕು ಅಂತ ಝಾನ್ಸಿ ಹೇಳ್ತಾರೆ. ಆಮೇಲೆ ರಾಮಾಚಾರಿ ಚಾರುನ ಎತ್ಕೊಂಡು ಹೋಗ್ತಾರೆ. ಒಂದ್ ನಿಮಿಷ ಇಳಿಸು ಅಂತ ಇಲ್ಲಿ ಝಾನ್ಸಿ ರಾಮಾಚಾರಿ ಹೇಳ್ತಾರೆ. ರಾಮಾಚಾರಿ ಚಾರುನ ಕೆಳಗಡೆ ಇಳಿಸ್ತಾರೆ. ಮೇಡಮ್ ಏನಾಯ್ತು ಅಂತ ರಾಘು ಕೇಳ್ತಾರೆ. ಯಜಮಾನ್ರೆ ಇದು ಚಾರು ಅವರ ಸೀಮಂತ ಅಲ್ವಾ, ಅವರು ಸೂಪರ್ ಆಗಿ ಕಾಣಿಸ್ಬೇಕಲ್ವಾ ಅಂತ ಝಾನ್ಸಿ ಹೇಳ್ತಾರೆ. ಹೌದು ಮೇಡಮ್ ಕರೆಕ್ಟ್, ಹೌದು ರಾಮಾಚಾರಿ ಅವರು ಕೃಷ್ಣನ್ ಗೆಟಪ್ ಇಂದ ರಾಮಾಚಾರಿಯಾಗಿ ಬರ್ಬೇಕು ಅಂತ ರಾಘು ಹೇಳ್ತಾರೆ. ಅದಕ್ಕೆ ಅಂತ ರಾಮಾಚಾರಿ ಹೇಳ್ತಾರೆ. ಒಂದ್ ನಿಮಿಷ ಇರಿ ಅಂತ ಹೇಳಿ ಝಾನ್ಸಿ ರಾಮಾಚಾರಿಗೆ ಬಟ್ಟೆ ಹಾಗೆ ಚಾರುಗೆ ಸೀರೆನ ಕೊಡ್ತಾರೆ. ಝಾನ್ಸಿ ಅವರಿಬ್ರನ್ನ ರೆಡಿ ಮಾಡಿಸ್ಕೊಂಡ್ ಬರಕ್ಕೆ ಝಾನ್ಸಿ ಹಾಗೂ ರಾಘು ಕರ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಪಲ್ಲವಿ ಒಂದ್ ಅಡ್ರೆಸ್ ನ ಕಳ್ಸಿರ್ತಾರೆ ರುಕುಗೆ. ಯಾವ ಡ್ರೆಸ್ ಅಂತ ಆ ಕಡೆ ರುಕು ಫೋನ್ ಅಲ್ಲಿ ಕೇಳ್ತಾರೆ. ಅಶೋ ರಾಮಾಚಾರ್ಯ ಮತ್ತೆ ಚಾರುಗೆ ಸೀಮಂತ ಅಲ್ಲೇ ನಡೀತಿರೋದು, ಹೋಗಿ ನೋಡು ಅಂತ ಪಲ್ಲವಿ ಹೇಳ್ತಾರೆ. ಪಲ್ಲವಿ ನಿಂಗ್ ಮಾಡಕ್ಕೇನೋ ಕೆಲ್ಸ ಇಲ್ವಾ ಅಂತ ರುಕ್ಕು ಬೈತಾರೆ. ಯಾಕೆ ಹೀಗೆ ಹೇಳ್ತಿದ್ಯಾ ರುಕ್ಕು ಅಂತ ಪಲ್ಲವಿ ಕೇಳ್ತಾರೆ. ನೀನ್ ಹೇಳ್ತಿರೋ ಸುಳ್ಳನ್ನ ನಂಬ್ಸೋದಿಕ್ಕೆ ಯಾಕೆಷ್ಟು ಓದಾಡ್ತಿದ್ಯಾ, ಏನೇ ಹೇಳಿದ್ರು ನಾನು ಅದನ್ನ ನಂಬೋದಿಕ್ಕೆ ತಯಾರಿಲ್ಲ ಅಂತ ರುಕ್ಕು ಹೇಳ್ತಾರೆ. ನಿನ್ಗೆ ನಾನು ಸುಳ್ಳು ಹೇಳ್ತೀನ ಅಂತ ಕರ್ಮ ನನ್ಗೇನೆ ಬಂದಿದೆ ಅಂತ ಪಲ್ಲವಿ ಹೇಳ್ತಾರೆ. ಇಲ್ಲ ಕಡೆ ನಿನ್ಗೆ ಹೇಗೆ ಸುಳ್ಳು ಹೇಳ್ಬೇಕು ಅಂತ ಪಲ್ಲವಿ ಕೇಳ್ತಾರೆ. ಏನೋ ನಮ್ಮತ್ತೆ ನಂಗ್ ಸುಳ್ಳು ಹೇಳ್ತಾರ, ನನ್ ಗಂಡ ನಂಗ್ ಸುಳ್ಳು ಹೇಳ್ತಾರ ಅಂತ ರುಕ್ಕು ಕೇಳ್ತಾರೆ. ನಿಮ್ಮತ್ತೆ ಏನ್ ಹೇಳಿದ್ರು ಅಂತ ಪಲ್ಲವಿ ಪ್ರಶ್ನೆ ಮಾಡ್ತಾರೆ. ನನ್ ಗಂಡ ಚಾರುನ ಕರ್ಕೊಂಡು ನಮ್ಮನೆಗೆ ಬರ್ತಿದ್ದಾರೆ ಅಂತ ಹೇಳಿದ್ರು. ಆವಾಗ್ಲೇ ಅಲ್ಲಿಂದ ಹೊರಟಿದಾರಂತೆ. ಇನ್ ಸ್ವಲ್ಪ ಹೊತ್ತಲ್ಲಿ ಇಲ್ಲಿಗೆ ಬರ್ತಾರಂತೆ. ಹಾಗಿರ್ಬೇಕಾದ್ರೆ ನಾನ್ ಯಾಕೆ ನಿನ್ ಮಾತ್ ನಂಬ್ಲಿ ಅಂತ ರುಕ್ಕು ಹೇಳ್ತಾರೆ. ನಮ್ಮಣ್ಣ ಮತ್ತೆ ಆ ಚಾನ್ಸಿ ನಮ್ಮನೇಲಿ ಸುಳ್ಳು ಹೇಳಿದ್ದಾರೆ, ಅವ್ರು ಹಾಗೆ ಸುಳ್ಳು ಹೇಳಿರ್ಬೋದಲ್ವಾ ಅಂತ ಪಲ್ಲವಿ ಹೇಳ್ತಾರೆ. ಸಾಕು ನಿಲ್ಸು ಪಲ್ಲವಿ, ನಿನ್ಗೇನಾದ್ರು ನಿಮ್ ಅಣ್ಣನ್ ಬಗ್ಗೆನೋ ಅಥವಾ ನಿಮ್ ಅತ್ತೆ ಬಗ್ಗೆನೋ ಕೋಪ ಇದ್ರೆ ಅವ್ರ ಹತ್ರ ಹೋಗಿ ತೀರ್ಸ್ಕೊ, ನನ್ನನ್ನ ಗಾಳವಾಗಿ ಬಳಸ್ಕೋಬೇಡ. ನೋಡು ನಿಮ್ ಪರ್ಸನಲ್ ದ್ವೇಷಕ್ಕೋಸ್ಕರ ನನ್ ಗಂಡನ ಕೆಟ್ಟವನ ಅನ್ನೋ ತರ ಮಾಡ್ಬೇಡ, ಸುಮ್ನೆ ಕಾಲ್ ಕಟ್ ಮಾಡು ಅಂತ ಹೇಳಿ ರುಕು ಕಾಲ್ ಕಟ್ ಮಾಡ್ತಾರೆ. ಇವಳಿಗೆ ಎಷ್ಟ್ ಹೇಳಿದ್ರು ನಮ್ಗೆನೆ ಬರ್ತಿಲ್ವಲ್ಲ, ಇವಳಿಗೆ ನಂಬಿಕೆ ಬಂದಿಲ್ಲ ಅಂದ್ರೆ ನಾನ್ ಅನ್ಕೊಂಡಿದ್ದು ಆಗಲ್ಲ, ಬಿಡ್ಬಾರ್ದು. ಇವಳಿಗೆ ಸತ್ಯ ಅರ್ಥ ಮಾಡ್ಸಕ್ಕೆ ನಾನು ಏನ್ ಮಾಡ್ಲಿ, ಹೇಗ್ ಅರ್ಥ ಮಾಡಿಸ್ಲಿ ಇವಳಿಗೆ ಅಂತ ಪಲ್ಲವಿ ಟೆನ್ಷನ್ ಆಗ್ತಾರೆ. ಹಾಗೆ ಇಲ್ಲಿ ಚಾರು ಹಾಗೂ ರಾಮಾಚಾರಿ ತುಂಬಾ ಚೆನ್ನಾಗಿ ರೆಡಿ ಆಗಿ ಬರ್ತಾರೆ. ಒಬ್ರನ್ನೊಬ್ರು ತುಂಬಾ ಹೊಗಳುತ್ತಿರ್ತಾರೆ. ನೀವ್ ಚೆನ್ನಾಗಿದ್ದೀರಾ ಅಂತ ಹೇಳಿ ಸರಿ ಶಾಸ್ತ್ರಗಳನ್ನ ಮುಂದುವರ್ಸೋಣ ಅಂತ ಇಲ್ಲಿ ರಾಮಾಚಾರಿ ಅಲ್ಲಿದ್ದ ಜನಗಳು ನೋಡಿ ಹೇಳ್ತಾರೆ. ಶಾಸ್ತ್ರಗಳು ಶುರು ಆಗ್ಲಿ ಅಂತ ಹೇಳೋದಕ್ಕೆ ನೀನೇನು ಪೂಜೆ ಮಾಡಕ್ಕೆ ಬಂದಿಲ್ಲ ಅಣ್ಣ, ಚಾರು ಅವ್ರಿಗೆ ಸೀಮಂತ ಆಗ್ತಿದೆ. ಅದಕ್ಕೂ ಮುಂಚೆ ಒಂದು ಮುಖ್ಯವಾಗಿರೋ ವಿಷಯ, ಮಿಸ್ ಮಾಡಿರುವಂತ ವಿಷಯ, ಒಳ್ಳೆಬಾರ್ದ ಆಗಿರುವಂತ ವಿಷಯ ಅಂತ ಝಾನ್ಸಿ ಹೇಳ್ತಿದೆ. ಅಂತ ವಿಚಾರ ಏನು ಅಂತ ತರುಣ ಕೇಳ್ತಾರೆ. ರಾಘು ಅಂತ ಹೇಳಿ ಝಾನ್ಸಿ ಹೇಳ್ತಿದ್ದಂಗೆ ರಾಘು ಹಾಗೂ ಝಾನ್ಸಿ ಒಂದು ಮೈಕ್ ಇಟ್ಕೊಂಡು ಮಾತಾಡಕ್ಕೆ ಶುರು ಮಾಡ್ತಾರೆ. ಅಲ್ಲಿ ರಾಮಾಚಾರಿ ಹಾಗೂ ಚಾರು ಬಗ್ಗೆ ಹೊಗಳುತ್ತಿರ್ತಾರೆ ಅಲ್ಲಿ ಬಂದಿರೋ ಜನಗಳ ಮುಂದೆ. ಹಾಗೆ ಇಲ್ಲಿ ಇಬ್ರು ಖುಷಿಯಿಂದ ಇದ್ದಾರೆ. ಇಬ್ರು ಪ್ರಪೋಸ್ ಮಾಡ್ಬೇಕು ಮತ್ತು ರಾಮಾಚಾರಿ ಅವರು ಪ್ರಪೋಸ್ ಮಾಡ್ತಾರೆ ಅಂತ ಝಾನ್ಸಿ ಹಾಗೂ ರಾಘು ಹೇಳ್ತಿದ್ದೆ. ಅಶೋಕ್ ನನ್ಗಂತೂ ಪ್ರಪೋಸ್ ಮಾಡಕ್ ಬರಲ್ಲ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಅಶೋಕ್ ಮುರಾರಿ ನೀನಾರು ಹೇಳು ಅಂತ ರಾಮಾಚಾರಿ ಮುರಾರಿ ಹೇಳ್ತಾರೆ. ಏನು ಇಲ್ಲ ರಾಮಾಚಾರಿ, ಕವಿಗಳಿಂದ ಒಂದೆರಡು ಕವಿತೆಗಳು ಬರ್ಲಿ, ನಾವು ಸ್ವಲ್ಪ ಕೇಳಿಸ್ಕೊತೀವಿ ಅಂತ ಹೇಳಿ ಮುರಾರಿ ರೇಗಿಸ್ತಾರೆ. ಈಗ ಮಿಸ್ಟರ್ ರಾಮಾಚಾರಿ ಅವರು ಮಿಸಸ್ ರಾಮಾಚಾರಿಗೆ ಪ್ರಪೋಸ್ ಮಾಡ್ಲೇಬೇಕಾ ಬೇಡ್ವಾ ಅಂತ ಝಾನ್ಸಿ ಹೇಳ್ತಿದೆ. ಅಲ್ಲಿರೋ ಜನಗಳು ಮಾಡ್ಬೇಕು ಅಂತ ಹೇಳ್ತಾರೆ. ಚಾರು ಅವರೇ ನೀವಾರು ಹೇಳಿ, ನಿಮ್ ಮಾತನ್ನ ಕೇಳ್ತಾರೆ ಅಂತ ಝಾನ್ಸಿ ಹೇಳ್ತಿದೆ. ಚಾರು ನಾಚ್ಕೋತಿರ್ತಾರೆ. ಅದನ್ನ ರಾಮಾಚಾರಿ ನೋಡ್ತಾರೆ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ನೀವು ಪ್ರಪೋಸ್ ಮಾಡ್ಲೇಬೇಕು ಅಂತ ನಿಮ್ ಶ್ರೀಮತಿ ಅವರೇ ಹೇಳ್ತಿದ್ದಾರೆ ಅಂತ ಝಾನ್ಸಿ ಹೇಳ್ತಾರೆ. ಇಲ್ಲಿ ರಾಮಾಚಾರಿ ಪ್ರಪೋಸ್ ಮಾಡ್ತಾರೆ. ನಾನು ನಿಮ್ಮನ್ನ ಮದ್ವೆ ಆದಾಗಿಂದ ನನ್ ಹೃದಯ ಬರೀ ಚಾರು ಚಾರು ಅಂತ ಮಾತ್ರ ಬಡ್ಕೋತಾ ಇದೆ. ನನ್ ಸತ್ ಮೇಲೂ ನನ್ ಹೃದಯ ಚಾರು ಚಾರು ಅಂತಾನೆ ಬಡ್ಕೋತಾ ಇರುತ್ತೆ. ಈ ಜನ್ಮಕ್ಕೆ ಮಾತ್ರ ಅಲ್ಲ ರೀ, 7 ಜನ್ಮಕ್ಕೂ ನೀವೇ ನನ್ನ ಅರ್ಧಾಂಗಿಯಾಗಿರ್ಬೇಕು ಆಗ್ತೀರಾ ಅಂತ ಹೇಳಿ ಇಲ್ಲಿ ರಾಮಾಚಾರಿ ರೋಸ್ ಕೊಡ್ತಾರೆ. ಚಾರು ಹೂ ಅಂತ ಹೇಳಿ ರೋಸ್ ನ ಇಸ್ಕೋತಾರೆ. ಹಾಗೆ ಇಬ್ರು ಖುಷಿಯಿಂದ ತಕ್ಕೋತಾರೆ. ಈಗ ನಿಮ್ ಶ್ರೀಮತಿಯವನ್ನ ಕೂರ್ಸಿ ಅಂತ ಝಾನ್ಸಿ ಹೇಳ್ತಿದಂಗೆ ರಾಮಾಚಾರಿ ಕೂರ್ಸ್ತಾರೆ. ಚಾರು ಅಂತೂ ಸೀಮಂತ ನಡೀತಿದೆ ಅಂತ ಹೇಳಿ ಖುಷಿಯಾಗಿರ್ತಾರೆ. ಇಲ್ಲಿಗೆ ಸಂಚಿಕೆ ಆಗಿರುತ್ತೆ. ಮುಂದೆ ಎಷ್ಟಾದ್ರೆ ಫರ್ ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.